ಎಲ್ಲ ಬ್ರಿಟಿಷ್ ಕಾಲದಿಂದನೂ ಈ ತಂತ್ರಗಾರಿಕೆ ಇದ್ದೇ ಐತೆ. ಅವಾಗ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರ ಬ್ರಿಟಿಷ್ ನಮ್ಮ ಸ್ವತಂತ್ರ ಹೋರಾಟದ ಆಶಾಂಶ ತೋರಿಸ್ತಾ ಇದ್ರು. ಹಂಗಾದ್ರೆ ಚೆನ್ನಮ್ಮರಾಯನ ಬಲಿದಾನ ಆಯಿತು. ಹಂಗೆ ಬ್ರಿಟಿಷರ ಅವತಾರವೇ ಸರ್ಕಾರಗಳು. ಸರ್ಕಾರಗಳು ನಮ್ಮ ಶಾಸಕರ ಅಂಶ ತೋರಿಸ್ತಾರೆ. ಅದೆಲ್ಲ ಸಹಜವಾದ ಪ್ರಕ್ರಿಯೆ, ಮೊದಲು ನಡ್ಕೊಂಡ್ಬಂದ ಪದ್ಧತಿ. ಹಾಗಾಗಿ ನಾವು ಶಾಸಕರ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ಅವರು ನಮ್ಮ ಜೊತೆ ಬಂದರೆ ಒಳ್ಳೇದಂತೇಳಿ ಅವ್ರು ಮಾಜಿ ಇದ್ದಾಗ ಹೋರಾಟ ಮಾಡಿದ್ರು. ಈಗ ಆಲಿ ಆದ್ಮೇಲೆ ಬಿಡ್ತಾರಪ್ಪ, ಅವರು ಬಿಟ್ಟಿದ್ದು. ಕೊನೆ ಪಕ್ಷ ಮಾಜಿ ಇದ್ದಾಗ ಅದು ಹೋರಾಟ ಮಾಡಲಿ ಸಮಾಧಾನ ಮಾಡ್ಕೊಂಡ್ವಿ. ನಮ್ಮ ಹೋರಾಟದಿಂದ ಅವ್ರು ಬಿಟ್ಟು ಹೊರತು ಅವರಿಂದ ಹೋರಾಟ ಅಲ್ಲ. ನಮ್ಮ ಹೋರಾಟ ನಿಂತಿರ್ತಕ್ಕಂಥದ್ದು ನಮ್ಮ ಜನಾಂಗದ ಕೃಷಿ ಕಾರ್ಮಿಕರ ಮೇಲೆ, ಬಡವರ ಮೇಲೆ, ಶ್ರೀಸಾಮಾನ್ಯರ ಮೇಲೆ ನಮ್ಮ ಹೋರಾಟ ನಿಂತಿದೆ. ಹಾಗಾಗಿ ಅವರೆಲ್ಲರೂ ಬಂದರೆ ಒಳ್ಳೆಯದು. ಅದಕ್ಕೋಸ್ಕರ ನಾಳೆ 1 ಗಂಟೆಗೆ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಎಲ್ಲ ಮಾಜಿ ಮತ್ತು ಹಾಲಿ ಶಾಸಕರು ಒಂದು ರಾಜ್ಯಸಭೆ ಮಾಡ್ಲಕ್ಕೆ, ಆ ರಾಜ್ಯಸಭೆಯಲ್ಲಿ ಯಾರ್ಯಾರು ಗೊಂದಲ ಹೇಳಿಕೆ ಕೊಟ್ಟಲು ಅವ್ರನ್ನ ಕರೆಕತ್ತೇವೆ. ಅವ್ರನ್ನ ಕರೆದು ಅವ್ರನ್ನ ಮನವೊಲಿಸಿ ಮತ್ತೆ ಒಗ್ಗಟ್ಟ ಹೋಗುವಂಥ ಪ್ರಯತ್ನಕ್ಕೆ ನಾಳೆ ನಮ್ಮ ಯತ್ನಾಳಗೌಡರ ಅಧ್ಯಕ್ಷತೆಯಲ್ಲಿ ಎ ಬಿ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಇಡೀ ಪಂಚಮಸಾಲಿ ಜನಪ್ರತಿನಿಧಿಗಳ ಸಭೆಯನ್ನು ನಾಳೆ 1 ಗಂಟೆ ಬೆಳಗಾವಿ ತರಲಾಗ್ತದೆ. ಎಲ್ಲರೂ ಕೂಡ್ಸ್ಕೊಂಡು ಹೋಗ್ತೀವಿ. ಸಣ್ಣ ಪುಟ್ಟ ಯಾವುದೇ ಭಿನ್ನತೆ ಬರ್ಬೋದು, ಅದು ಮನುಷ್ಯನೇ ಸಹಜ. ಅಧಿಕಾರ ಆಸೆ ಇದ್ದಾಗ ಸಮಾಜನ ಮರೆಯುವಂಥದ್ದು ಸಹಜ. ಬಟ್ ನಾವು ಮಾತ್ರ ಮರಿಬಾರ್ದು. ನಾವು ಹೋರಾಟಗಾರ ಗುರಿ ಮಾತ್ರ ಬಂದರೆ ಆ ಗುರಿ ಕಡೆ. ಮತ್ತು ಈ ಮೂಲಕವಾಗಿ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 3-4 ದಿವಸಗಳಿಂದ ನಮ್ಮ ಮೀಸಲಾತಿ ಹೋರಾಟದ ನಾಯಕರಿಗೆ ಫೋನ್ ಮುಖಾಂತರ, ಪೊಲೀಸ್ ಮುಖಾಂತರ ದಬ್ಬಾಳಿಕೆ, ದೌರ್ಜನ್ಯ, ಅವರಿಗೆ ಬೆದರಿಸುವಂಥ ಕೆಲಸ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವಾಮಮಾರ್ಗ ಹಿಡಿಯೋದು ಸರಿಯಲ್ಲ. ನಾನು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಪಂಚಮಸಾಲಿಗಳು ಭೂಮಾಲೀಕರು, ಭೂಮಿ ಪುತ್ರರು, ಭೂಮಿಯ ಸಹನಶೀಲರು. ನಮ್ಮ ಸಹನೆಯನ್ನು ಕೇಳಕ್ಕಂಥ ಪ್ರಯತ್ನ ಸರ್ಕಾರ ಮಾಡಬಾರ್ದು. ನಾವು ಶಾಂತಿಯುತ ಹೋರಾಟ ಮಾಡ್ತೀವಿ. ಈ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ. ಹಕ್ಕನ್ನ ಕೇಳಕತ್ತೀವಿ. ಹಕ್ಕನ್ನ ಪ್ರಾಮಾಣಿಕ ಕೊಡುವಂಥ ಕೆಲಸ ಮಾಡಿರಿ. ನಮ್ಮ ಶಾಂತಿಯನ್ನು ಕೆಣಕುವಂಥ ಪ್ರಯತ್ನ ಮಾಡಿದರೆ, ಅಕಸ್ಮಾತ್ ನಮ್ಮ ಸಮಾಜದ ಯಾವುದೇ ವ್ಯಕ್ತಿ ಮೇಲೆ ಕೇಸ್ ಹಾಕಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದರೆ 2ನೇ ನರಗುಂದ ಬಂಡಾಯ ಆಗೋದ್ರಲ್ಲಿ ಸಂದೇಹವಿಲ್ಲ. ಒಂದು ಗುಂಡೂರಾವ್ ಸರ್ಕಾರ ಬಿದ್ದು ನಿಮಗೆ ಗೊತ್ತಿದೆ. ಅದು ರೈತರ ಹೋರಾಟನೇ, ನಾವು ರೈತರೇ. ಹಾಗಾಗಿ ಇಂತಹ ಹಿಂಸಾತ್ಮಕವಾದಂಥ ಚಟುವಟಿಕೆ ಅವಕಾಶ ಮಾಡಿಕೊಳ್ಳೋದ್ರೆ ಶಾಂತಿಯಿಂದ ನಮ್ಮ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನಮ್ಗೆ ನ್ಯಾಯ ಕೊಡಬೇಕು ಅಂತೇಳಿ. ಮುಂದೆ ಏನಾದ್ರು ಅನಾಹುತ ಆದ್ರಪ್ಪ ಅಂದ್ರೆ ಅದಕ್ಕೆ ನೇರ ಜವಾಬ್ದಾರಿ ಸರ್ಕಾರ. ಅದ್ರ ಜೊತೆ ನಮ್ಮ ಸಮಾಜ ಓಟ್ ಪಡ್ಕೊಂಡು ಯಾರು MLA ಗೆದ್ದರಲ್ಲ, ನೀವು ಅದರ ಹೊಣೆಗಾರ ಆಗ್ತೀರಿ. ನಿಮ್ಮ ಮೇಲೂ ಆರೋಪ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕೋಸ್ಕರವಾಗಿ ನ್ಯಾಯ ಕೊಡೋ ಪ್ರಯತ್ನ ಮಾಡಬೇಕು ಅಂತೇಳಿ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು